ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತಿನ ದಿನ ಕರ್ನಾಟಕ ಬೋರ್ಡ್ SSLC ಎಕ್ಸಾಮಿನ 4ನೇ ಮಾಡೆಲ್ ಕ್ವಶನ್ ಪೇಪರ್ ಕನ್ನಡ ಮೀಡಿಯಂ ನಲ್ಲಿ 3 ಅಂಕದ ಮೊದಲ 4 ಕ್ವಶನ್ ಅನ್ನ ಹಿಂದಿನ ವಿಡಿಯೋದಲ್ಲಿ ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಅದರ ಮುಂದುವರಿದು 29ನೇ ಕ್ವಶನ್ ಇಂದ 3 ಅಂಕದ ಕ್ವಶನ್ ಅನ್ನ ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾನು ನಿಮ್ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಮೊದಲನೇ ಕ್ವಶನ್ 29ನೇ ಕ್ವಶನ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ 2 -2 ಮತ್ತು -7, 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ವಿಭಾಜಕ ಸೂತ್ರವನ್ನ ನಾವು ಬಳಕೆ ಮಾಡ್ತೀವಿ, ತಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಭಾಜಕ ಸೂತ್ರವನ್ನ ಕಂಡುಹಿಡಿಯಿರಿ ಅಂತ ಕೊಟ್ರೆ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಅನುಪಾತವನ್ನ ಕೊಡ್ತಾರೆ. ಇಲ್ಲಿ ಅನುಪಾತವನ್ನ ಕೊಟ್ಟಿದ್ದಾರೆ, ಬಟ್ ಅದನ್ನ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ತ್ರೈಭಾಜಕ ಬಿಂದುಗಳು ಅಂತ ಕೊಟ್ಟಿದ್ದಾರೆ. ಏನಿದು ತ್ರೈಭಾಜಕ ಅಂತ ಹೇಳಿದ್ರೆ 3 ಭಾಗವನ್ನ ಮಾಡಿದ್ದಾರೆ ಅಂತ ಹೇಳಿ. ಸೊ 3 ಭಾಗವನ್ನ ಮಾಡಿದ್ದಾರೆ. 3 ಭಾಗದಲ್ಲಿ ಬರುವಂತಹ ಬಿಂದುಗಳು ಎಷ್ಟು ಬರ್ತವೆ? 3 ಭಾಗ ಇದಾವೆ ಅಂತ ಹೇಳಿದ್ರೆ 3 ಪಾರ್ಟ್ ಅಲ್ಲಿ 3 ಬಿಂದುಗಳು ಬರ್ಬೇಕಾಗತ್ತೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ನಿಮಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಇದು ಒಂದು ರೇಖೆ AB ಅಂತಕ್ಕಂತ ಒಂದು ರೇಖೆಯನ್ನ 3 ಪಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಪಾರ್ಟು, ಇಲ್ಲಿಂದ ಇಲ್ಲಿಗೆ ಒಂದು ಪಾರ್ಟ್, ಈ ಕಡೆದ ಒಂದು ಪಾರ್ಟ್ ಅಂತ ಅಂದಾಗ ಇಲ್ಲಿಗೊಂದು ಪಾಯಿಂಟ್ ಬೇಕು ನಮಗೆ, ಇಲ್ಲಿಗೊಂದು 2 ನಿರ್ದೇಶಾಂಕಗಳು ಬೇಕು. ಬೇಕಾಗಿರುವ ನಿರ್ದೇಶಾಂಕಗಳು 2. ಸೊ ಆ 2 ನಿರ್ದೇಶಾಂಕಗಳನ್ನ ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಹೇಗ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಈ ಒಂದು ನಿರ್ದೇಶಾಂಕವನ್ನ ತಗೊಳ್ಬೇಕಾದಾಗ ಇದಿಷ್ಟು ಭಾಗವನ್ನ 1 ಅನುಪಾತ ಅಂತ ತಗೊಂಡ್ರೆ, ಇನ್ನು ಉಳಿದಿರೋ ಇಲ್ಲಿ 2 ಭಾಗಗಳಿರೋದ್ರಿಂದ ಅನುಪಾತ 2 ಅಂತ ತಗೊಳ್ತೀವಿ. ಆಗ ಇದರ ಅನುಪಾತ ಏನ್ ಬರುತ್ತೆ ಅಂತ ಹೇಳಿದ್ರೆ m1:m2 ಅನ್ನ ನಾವೇನಂತ ತಗೊಳ್ತೀವಿ, 1:2 ಅಂತ ತಗೊಳ್ತೀವಿ. ಇದೇ ರೀತಿ ಇನ್ನೊಂದು ರೀತಿನಲ್ಲಿ ಏನ್ ಮಾಡಬಹುದು, ಇದ್ರದ್ದು ಬೇಕು ಅಂತ ಅಂದಾಗ ಇಲ್ಲಿ 2 ಪಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಈಗ ನೀವು ಈ ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಆಗ ಏನಾಗತ್ತೆ, ಇಲ್ಲಿ 2 ಭಾಗಗಳಿಂದ 2:1 ಅನುಪಾತ ಚೇಂಜ್ ಆಗುತ್ತೆ. ಇಲ್ಲಿ 1:2 ಅನುಪಾತ ಬಂದ್ರೆ ಇಲ್ಲಿ ಎಷ್ಟು ಬರ್ತಾ ಇದೆ, 2:1 ಅಂತ ಬರ್ತಾ ಇದೆ. ಹಾಗಾಗಿ ನೀವಿಲ್ಲಿ ವಿಭಾಜಕ ಸೂತ್ರವನ್ನ ಬಳಕೆ ಮಾಡಿ 2 ಬಾರಿ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕಾಗತ್ತೆ. ಆ ನೀವು ಕಂಡುಹಿಡಿಯುವ 2 ನಿರ್ದೇಶಾಂಕಗಳಿಗೆ ಅನುಪಾತಗಳನ್ನ ಬೇರೆ ಬೇರೆ ತಗೊಳ್ಬೇಕು. ಮೊದಲನೇ ಬಾರಿಗೆ m1:m2 ಅನ್ನ 1:2 ಅಂತ ತಗೊಳ್ತೀರಾ. ಅದೇ ಎರಡನೇ ಬಾರಿಗೆ m1:m2 ಅನ್ನ ನೀವು 2:1 ಅಂತ ತಗೊಂಡು ಲೆಕ್ಕ ಮಾಡಿದಾಗ 2 ಬಾರಿ ನಿರ್ದೇಶಾಂಕಗಳು ಬರ್ತಾವೆ. ಸೊ ಹಾಗಾಗಿ ಈಗ ನಾನಿಲ್ಲಿ ಕೊಟ್ಟಿರುವ 2 ಬಿಂದುಗಳನ್ನ ನಾವು x1 y1 ಅಂತ ತಗೊಳ್ಳೋಣ, ಇದನ್ನ x2 y2 ಅಂತ ತಗೊಳ್ಳೋಣ. ಓಕೆನಾ? ಸೊ ಒಂದು x1 y1 x2 y2 ಅಂತ ಬಂದಿದೆ ಅಂತ ಅಂದಾಗ ಈಗ ನೀವಿಲ್ಲಿ ಆ ಒಂದು ಬೆಲೆಗಳನ್ನ ಸೂತ್ರಕ್ಕೆ ಹಾಕ್ತಾ ಹೋದಾಗ ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಿಭಾಜಕ ಸೂತ್ರ m1:x2 plus m2:x1 divided by m1 plus m2, m1:y2 plus m2:y1 divided by m1 plus m2 ಅಂತ ಹೇಳಿ ಸೂತ್ರವನ್ನ ಹೇಳ್ತೀವಿ. ಈಗ ಸೂತ್ರಕ್ಕೆ ಈ ಎಲ್ಲಾ ಬೆಲೆಗಳನ್ನ ಅಪ್ಲೈ ಮಾಡಿದಾಗ ನೋಡಿ, ಇಲ್ಲಿ m1 ಅಂತ ಹೇಳಿದ್ರೆ ಏನು, 1 ಇಂಟು x2 ಅಂತ ಹೇಳಿದ್ರೆ ಏನು, -7 ಪ್ಲಸ್ m2 ಅಂತ ಹೇಳಿದ್ರೆ 2 ಇಂಟು x1 ಅಂತ ಹೇಳಿದ್ರೆ 2 ಡಿವೈಡೆಡ್ ಬೈ m1 ಪ್ಲಸ್ m2 ಅಂದ್ರೆ 1 ಪ್ಲಸ್ 2 ಅಂತ ತಗೊಳ್ಬೇಕು. ಓಕೆನಾ? ಇನ್ನ ಈ ಕಡೆ y ನ ನಿರ್ದೇಶಾಂಕಗಳನ್ನ ನೋಡೋದಾದ್ರೆ ಇಲ್ಲೂ ಕೂಡ ಅಷ್ಟೇ, m1 ಅಂದ್ರೆ 1, y2 ಅಂತ ಹೇಳಿದ್ರೆ 4 ಪ್ಲಸ್ m2 ಅಂತ ಹೇಳಿದ್ರೆ 2, y1 ಅಂತ ಹೇಳಿದ್ರೆ -2 ಡಿವೈಡೆಡ್ ಬೈ 1 ಪ್ಲಸ್ 2. ಈಗ ನೀವು ಸುಲಭವಾಗಿ ಇದನ್ನ ಸುಲಭೀಕರಿಸಿದಾಗ ನೋಡಿ, ಇಲ್ಲಿ 1 ಇಂಟು -7 ಮಾಡಿದ್ರೆ ನಿಮಗೆ -7 ಬರುತ್ತೆ, 2 ಇಂಟು 2 ಮಾಡಿದ್ರೆ 4 ಬರುತ್ತೆ, 1ಕ್ಕೆ 2 ಕೂಡಿದಾಗ 3 ಬರುತ್ತೆ. ಕ್ಲಿಯರ್ ಆಯ್ತಲ್ವಾ? ಇನ್ನ ನೆಕ್ಸ್ಟ್ y ನ ನಿರ್ದೇಶಾಂಕಗಳನ್ನ ನೋಡೋದಾದ್ರೆ 1 ಇಂಟು 4 ಮಾಡಿದ್ರೆ 4 ಬರುತ್ತೆ, ಪ್ಲಸ್ ಇಂಟು ಮೈನಸ್ ಆಗತ್ತೆ, 2 4 ಡಿವೈಡೆಡ್ ಬೈ 1 ಪ್ಲಸ್ 2 ಮಾಡಿದ್ರೆ 3 ಬರುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು x, y is equal to ನೋಡಿ, ಇಲ್ಲಿ 7ರಲ್ಲಿ 4 ಕಳಿಬೇಕು, ಒಂದು ಚಿಹ್ನೆ ಪ್ಲಸ್ ಇದೆ, ಇನ್ನೊಂದು ಚಿಹ್ನೆ ಮೈನಸ್ ಇರೋದ್ರಿಂದ ಕಳೆದಾಗ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದಾಗಿ -3 ಡಿವೈಡೆಡ್ ಬೈ 3, 4ರಲ್ಲಿ 4 ಹೋದ್ರೆ 0 ಡಿವೈಡೆಡ್ ಬೈ 3 ಬರುತ್ತೆ. ಇದನ್ನ ಇನ್ನೂ ಸುಲಭೀಕರಿಸಿದಾಗ x, y, x ಮತ್ತೆ y ನ ನಿರ್ದೇಶಾಂಕಗಳು, ಮೊದಲನೇ ಒಂದು ಬಿಂದುವಿನ ನಿರ್ದೇಶಾಂಕಗಳು ಏನ್ ಬರ್ತವೆ, -3 ರಿಂದ 3 ಭಾಗಾಕಾರ ಮಾಡಿದ್ರೆ
-1 ಬರುತ್ತೆ. 0/anything is 0 ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರೋದು. ಸೊ ಹಾಗಾಗಿ -1, ಬರ್ತದೆ ಮೊದಲನೇ ನಿರ್ದೇಶಾಂಕ. ಇನ್ನು ಎರಡನೇ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು ನಾವು. ಸೊ ಎರಡನೇ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕಾದ್ರೆ ಸೂತ್ರ ಸೇಮ್, ವಿಭಾಜಕ ಸೂತ್ರನೇ ತಗೊಳ್ತೀವಿ. x1 y1 x2 y2 ಕೂಡ ಸೇಮ್ ಇರುತ್ತೆ. ಬಟ್ ಇಲ್ಲಿ ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ m1 ಮತ್ತು m2 ನ ಅನುಪಾತವನ್ನ ಚೇಂಜ್ ಮಾಡ್ಕೊಳ್ತೀವಿ. m1 m2 ಇಲ್ಲಿ 1:2 ತಗೊಂಡಿದ್ದೀವಲ್ಲ, ಇಲ್ಲಿ ಏನ್ ಮಾಡ್ಬೇಕು 2:1 ಅಂತ ತಗೊಳ್ಬೇಕು. ಓಕೆನಾ? ಸೊ ಅದ್ರ ಪ್ರಕಾರ ನೋಡಿ, ಇಲ್ಲಿದು x1 y1 ಆದ್ರೆ ಇದು ಬಂದ್ಬಿಟ್ಟು x2 y2 ಆಗತ್ತೆ. ಸೊ ಈ ಒಂದು ಅನುಪಾತ m1 m2 ಅಂತ ಹೇಳ್ತೀವಿ ನಾವು. ಇದ್ರ ಪ್ರಕಾರ ಈ ಎಲ್ಲಾ ಬೆಲೆಗಳನ್ನ ಸೂತ್ರಕ್ಕೆ ಅಪ್ಲೈ ಮಾಡಿದಾಗ m1 ಅಂತ ಹೇಳಿದ್ರೆ 2 × -7 ಪ್ಲಸ್ 1 × 2 ಡಿವೈಡೆಡ್ ಬೈ 2 ಪ್ಲಸ್ 1. ಹಾಗೇನೆ m1 ಅಂತ ಹೇಳಿದ್ರೆ ಮತ್ತೆ 2 × 4 ಪ್ಲಸ್ 1 × -2 ಡಿವೈಡೆಡ್ ಬೈ 2 ಪ್ಲಸ್ 1. ಸೊ ಈಗ ಇದನ್ನ ಸುಲಭೀಕರಿಸಿದಾಗ ನೋಡಿ, 7 2 14 ಬರುತ್ತೆ, ಪ್ಲಸ್ 1 2 2 ಬರುತ್ತೆ, 2ಕ್ಕೆ 1 ಕೂಡಿದ್ರೆ 3 ಬರುತ್ತೆ. ಕ್ಲಿಯರ್ ಆಯ್ತಲ್ವಾ? ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 2 4 8 ಬರುತ್ತೆ. ಹಾಗೇನೆ ಪ್ಲಸ್ ಇಂಟು ಮೈನಸ್, ಇಲ್ಲಿ ಆಕ್ಚುಲ್ ಆಗಿ ಬ್ರಾಕೆಟ್ ಒಳಗಡೆ ಮೈನಸ್ ಚಿಹ್ನೆ ಇರೋದ್ರಿಂದ -1 2 2 ಬರುತ್ತೆ. 2ಕ್ಕೆ 1 ಕೂಡಿದಾಗ ಎಷ್ಟು ಬರ್ತಾ ಇದೆ? 3 ಬರ್ತಾ ಇದೆ. ಓಕೆ, ಸೊ ಈಗ ನೀವು ಇದನ್ನ ಇನ್ನೂ ಸುಲಭೀಕರಿಸಿದಾಗ x, y ಏನ್ ಬರುತ್ತೆ? 14ರಲ್ಲಿ 2 ಕಳಿರಿ. 14ರಲ್ಲಿ 2 ಕಳೆದ್ರೆ -12 ಬರುತ್ತೆ ಡಿವೈಡೆಡ್ ಬೈ 3. 8ರಲ್ಲಿ 2 ಕಳೆದ್ರೆ 6 ಬರುತ್ತೆ ಡಿವೈಡೆಡ್ ಬೈ 3. ಈಗ 3ರಿಂದ ಭಾಗಾಕಾರ ಮಾಡಿದಾಗ, ಛೇದದಿಂದ ಅಂಶವನ್ನ ಭಾಗಿಸಿದಾಗ 3 4 12 ಬಂತು. ಇಲ್ಲಿ 3 2 6 ಬಂತು. ಇನ್ನೊಂದು ನಿರ್ದೇಶಾಂಕ ಬಂದು x, y -4, 2. ಗೊತ್ತಾಯ್ತಲ್ವಾ? ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 29 ನಲ್ಲೇ ಇನ್ನೊಂದು ಆಪ್ಷನ್, ಅದೇ ಚಾಪ್ಟರ್ ಇರ್ತಕ್ಕಂಥ ಕ್ವಶನ್ ಅನ್ನ ನೋಡೋದಾದ್ರೆ ದೂರದ ಸೂತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಏನಪ್ಪ ಕ್ವಶನ್ ಇದೆ ಅಂತ ಹೇಳಿದ್ರೆ, a ಆಫ್ 1, 5, b ಆಫ್ 2, 4 ಮತ್ತು c ಆಫ್ 9, -3 ಬಿಂದುಗಳು ಸರಳ ರೇಖಾಗತವಾಗಿವೆ ಎಂದು ದೂರದ ಸೂತ್ರದ ಸಹಾಯದಿಂದ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ದೂರದ ಸೂತ್ರ ತಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಜೊತೆಗೆ ದೂರದ ಸೂತ್ರವನ್ನ ಬಳಸಿಕೊಂಡು ಸುಲಭವಾಗಿ ಆನ್ಸರ್ ಹೇಳಬಹುದು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಒಂದೇ ರೇಖೆಯ ಮೇಲೆ 3 ಬಿಂದುಗಳಿದ್ದಾವೆ ಅಂತಕ್ಕಂಥದ್ದನ್ನ ಹೇಳೋದಾದ್ರೆ, ಆ 3 ಬಿಂದುಗಳು ಒಂದೇ ರೇಖೆಯಲ್ಲಿ ಯಾವಾಗಿರ್ತಾವಪ್ಪ ಅಂತ ಹೇಳಿ ನಾವು ಅದನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಹೆಂಗಿರ್ಬೇಕಂತ ಹೇಳಿದ್ರೆ ಅಲ್ಲಿ ರಿಲೇಷನ್, ಈಗ ಉದಾಹರಣೆಗೆ ಇದೊಂದು ABC ಅಂತಕ್ಕಂಥದ್ದು ಒಂದು ಲೈನ್, AC ಅನ್ನೋ ಲೈನ್ ಅಲ್ಲಿ B ಅನ್ನೋ ಪಾಯಿಂಟ್ ಕೂಡ ಇದೆ. ಅಂದ್ರೆ ಒಂದೇ ಲೈನ್ ಮೇಲೆ 3 ಪಾಯಿಂಟ್ ಬಂದು ಅಂತ ಹೇಳಿದ್ರೆ ಆಗ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಯಾವಾಗ ಒಂದೇ ಲೈನ್ ಮೇಲೆ 3 ಪಾಯಿಂಟ್ ಇದಾವೆ ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿ ಬರುವಂತಹ ರೇಖೆಗಳನ್ನ ಕೂಡ್ಬೇಕಾಗತ್ತೆ, ಅಂದ್ರೆ ಉದ್ದವನ್ನ ಕೂಡ್ಬೇಕಾಗತ್ತೆ. ಅಂದ್ರೆ ಎ ಇಂದ ಬಿ ಗಿರುವಂತಹ ಉದ್ದ ಎಷ್ಟು, ದೂರ ಎಷ್ಟು, ಹಾಗೇನೆ ಬಿ ಇಂದ ಸಿ ಗೆ ಇರುವಂತಹ ದೂರ ಎಷ್ಟು ಅಂತ ಕಂಡಿಡ್ಕೋಬೇಕು. ಇದ್ರ ಜೊತೆಗೆ ಎ ದಿಂದ ಸಿ ಗಿರುವಂತಹ ದೂರ, ಎ ಇಂದ ಸಿ ಗಿರುವಂತಹ ದೂರ ಎಷ್ಟು ಅಂತ ನಾವು ಕಂಡಿಡ್ಕೊಂಡ್ವಿ ಅಂತ ಹೇಳಿದ್ರೆ ಆಗ ಎ ಬಿ ಮತ್ತೆ ಬಿ ಸಿ, ಈ ಎ ಬಿ ಮತ್ತೆ ಬಿ ಸಿ ಯ ದೂರ ಏನ್ ಬಂದಿರುತ್ತೆ ಅವೆರಡನ್ನ ಕೂಡಿದಾಗ ಎ ಸಿ ನ ಉತ್ತರ ಏನ್ ಬಂದಿರುತ್ತೆ ಅದಕ್ಕೆ ಸಮ ಇರಬೇಕು. ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ, 3 ಬಾರಿ ದೂರದ ಸೂತ್ರವನ್ನ ಬಳಕೆ ಮಾಡ್ತೀನಿ. ಹೇಗೆ? ಮೊದಲನೆಯದಾಗಿ ಎ ಮತ್ತು ಬಿ ನ ಬಿಂದುಗಳನ್ನ ಆಯ್ಕೆ ಮಾಡಿಕೊಂಡು ಎ ಬಿಂದು ಮತ್ತೆ ಬಿ ಬಿಂದುವಿನಲ್ಲಿರುವ ನಿರ್ದೇಶಾಂಕಗಳನ್ನ x1 y1 ಮತ್ತೆ x2 y2 ಅಂತ ಹೇಳಿ ತಗೊಂಡಾಗ ಇದರ ಆಧಾರದ ಮೇಲೆ ಎ ಗೆ ದೂರದ ಸೂತ್ರವನ್ನ ಹಾಕಿದಾಗ ದೂರದ ಸೂತ್ರ ಏನ್ ಗೊತ್ತಿದೆ ನಿಮಗೆಲ್ಲರಿಗೂ ಕೂಡ ಬಾಯಲ್ಲಿ ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ಹೇಳಿ ಸೂತ್ರ. ಈ ಸೂತ್ರಕ್ಕೆ x ಮತ್ತೆ y ನ ನಿರ್ದೇಶಾಂಕಗಳನ್ನ ಹಾಕಿದಾಗ x2 ಅಂದ್ರೆ 2 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಹೇಳಿದ್ರೆ 4 ಮೈನಸ್ 5 ಹೋಲ್ ಸ್ಕ್ವೇರ್ ಅಂತ ತಗೊಳ್ತೀವಿ. ಈಗ ಇದನ್ನ ಸುಲಭ ರೂಪದಲ್ಲಿ ಬರೆದಾಗ ನೋಡಿ, ಇಲ್ಲಿ ಏನ್ ಬರುತ್ತೆ, 2ರಲ್ಲಿ 1 ಕಳೆದ್ರೆ 1ರ ವರ್ಗ ಬರುತ್ತೆ. ಹಾಗೇನೆ 4ಕ್ಕೆ 5 ಕಳೆದಾಗ ನಮಗೆ ಏನ್ ಬರುತ್ತೆ, ಆಕ್ಚುಯಲ್ ಆಗಿ -1 ಬರುತ್ತೆ, ಅದರ ವರ್ಗ ತಗೊಳ್ಬೇಕು. ಈಗ 1ರ ವರ್ಗ ನೋಡಿ, ಇಲ್ಲಿ 1ರ ವರ್ಗನೂ ಒಂದೇ ಬರುತ್ತೆ, ಹಾಗೇನೆ -1ರ ವರ್ಗನೂ ಕೂಡ 1 ಬರುತ್ತೆ. ಇದಿಷ್ಟಕ್ಕೆ ರೂಟ್ ಇರೋದ್ರಿಂದ ರೂಟ್ 1 ಪ್ಲಸ್ 1 ಕೂಡಿದಾಗ ರೂಟ್ 2 ಅಂತ ಬಂತು. ಸೊ ಇದು ರೂಟ್ 2 ಮಾನಗಳು, ಇದು
ಯಾವುದರ ಉತ್ತರ ಎ ಬಿ. ಅಂದ್ರೆ ಎ ಬಿ ನ ದೂರ, ಎ ಇಂದ ಬಿ ಗಿರುವಂತಹ ದೂರ ಬಂದು √2 ಮಾನಗಳು ಅಂತ ತಗೊಳ್ತೀವಿ. ಇನ್ನ ಏನ್ ಕಂಡುಹಿಡಿಬೇಕು? ಬಿ ಸಿ ಅನ್ನ ಕಂಡುಹಿಡಿಬೇಕು. ಬಿ ಸಿ ಅನ್ನ ಕಂಡುಹಿಡಿಬೇಕಾದ್ರೆ ಇದನ್ನ x1 y1 x2 y2 ಅಂತ ತಗೊಂಡ್ರೆ, ಈಗ ಇಲ್ಲಿ ಮತ್ತೆ ದೂರದ ಸೂತ್ರಕ್ಕೆ ಬೆಲೆಗಳನ್ನ ಹಾಕಿದಾಗ ನೋಡಿ, ಇಲ್ಲಿ 9 - 2 ಹೋಲ್ ಸ್ಕ್ವೇರ್ ಪ್ಲಸ್ -3 - 4 ಹೋಲ್ ಸ್ಕ್ವೇರ್ ಅಂತ ಬರೀತೀರಾ. ಈಗ ಇದ್ರಲ್ಲಿ ಏನಾಗತ್ತೆ, 9ರಲ್ಲಿ 2ಅನ್ನ ಕಳೆದ್ರೆ 7 ಬರುತ್ತೆ. 7ರ ವರ್ಗ, ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ ಕೂಡ್ತೀರಾ, ಇಲ್ಲೂ ಕೂಡ 7ರ ವರ್ಗ, -7ರ ವರ್ಗ ಅಂತ ತಗೊಳ್ತೀರಾ. ಆಗ ಬಿ ಸಿ ನ ಬೆಲೆ ನೋಡಿ ಏನ್ ಬರುತ್ತೆ ಇಲ್ಲಿ ಅಂದ್ರೆ, 7ಅನ್ನ ವರ್ಗ ಮಾಡಿದ್ರೆ 49 ಬರುತ್ತೆ. ಇಲ್ಲೂ ಕೂಡ -7ಅನ್ನ ವರ್ಗ ಮಾಡಿದ್ರು ಕೂಡ ಅಲ್ಲೂ ಕೂಡ 49 ಬರುತ್ತೆ, ಚಿಹ್ನೆ ಪ್ಲಸ್ ಆಗುತ್ತೆ. 49 × 49 ಇರೋದ್ರಿಂದಾಗಿ ನೀವು ಇದನ್ನ 49 × 2 ಅಂತ ತಗೊಳ್ಬಹುದು. ಯಾಕೆಂದ್ರೆ 49 2 ಸರಿ ಬಂದಿರೋದ್ರಿಂದ 49 × 2 ಅಂತ ತಗೊಳ್ತೀವಿ. ಯಾಕೆ ಹಿಂಗ್ ತಗೊಳ್ತೀವಿ ಅಂದ್ರೆ, 49 ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ. ಆ ಪೂರ್ಣ ವರ್ಗ ಸಂಖ್ಯೆಯನ್ನ ರೂಟ್ ಇಂದ ಹೊರಗಡೆ ತಗೊಂಡು ಅದರ ವರ್ಗ ಮೂಲವನ್ನ ಬರ್ಕೊಳ್ತೀವಿ. ಆಗ ಏನ್ ಬರುತ್ತೆ, 7√2 ಅಂತ ಬರುತ್ತೆ. ಇದು ಯಾವ್ದ್ರದ್ದು? ಬಿ ಸಿ ನ ಅಳತೆ. ಎ ಬಿ ನ ಅಳತೆ √2 ಮಾನಗಳು ಬಂತು, ಬಿ ಸಿ ನ ಅಳತೆ 7√2 ಮಾನಗಳು ಬಂತು. ಈಗ ನಾವೇನ್ ಮಾಡ್ಬೇಕು, ಎ ಸಿ ಅಳತೆಯನ್ನ ಕಂಡುಹಿಡಿಬೇಕು. ಆ ಎ ಸಿ ಅಳತೆ ಏನಾಗಿರ್ಬೇಕಂದ್ರೆ, ಎ ಬಿ ಮತ್ತೆ ಬಿ ಸಿ ನ ಅಳತೆಯನ್ನ ಕೂಡಿದಾಗ ಬರ್ಬೇಕು. ಅರ್ಥ ಆಯ್ತಲ್ವಾ? ಸೊ ನೋಡ್ತಾ ಹೋಗೋಣ. ಈಗ ಇದಕ್ಕೂ ಕೂಡ ದೂರದ ಸೂತ್ರವನ್ನ ಹಾಕಿ ಬೆಲೆಗಳನ್ನ ಹಾಕಿದಾಗ x1 y1 x2 y2 ಅಂತ ತಗೊಂಡು, x2 ಅಂತ ಹೇಳಿದ್ರೆ 9 - 2, ಇಲ್ಲಿ x1 y1, ಇದು x1 y1 x2 y2, ಓಕೆನಾ? ಸೊ 9 - 1ರ ವರ್ಗ ಪ್ಲಸ್ -3 - 5ರ ವರ್ಗ ಮಾಡಿದಾಗ ಮುಂದಿನ ಹಂತದಲ್ಲಿ ನೋಡಿ ಏನಾಗುತ್ತೆ, 9ರಲ್ಲಿ 1 ಹೋದ್ರೆ 7 ಬರುತ್ತೆ. ಇಲ್ಲಿ 5ಕ್ಕೆ 3ಅನ್ನ ಕೂಡಿದ್ರೆ ಆಕ್ಚುಯಲ್ ಆಗಿ ಏನ್ ಬರುತ್ತೆ, 8 ಬರುತ್ತೆ. 8ರ ವರ್ಗ ಅಂತ ತಗೊಳ್ತೀವಿ. ಇದು 7 ಅಲ್ಲ, 8 ಅಲ್ವಾ? ಆಕ್ಚುಲಿ 9ರಲ್ಲಿ 1 ಕಳೆದ್ರೆ 8ರ ವರ್ಗ. ಇಲ್ಲೂ ಕೂಡ 8ರ ವರ್ಗ ಇರೋದ್ರಿಂದ 64 + 64 ಅಂತ ಬರೀತೀವಿ. 8ರ ವರ್ಗ ಎಷ್ಟು? 64. 64 ಕೂಡೋದ್ರ ಬದಲಾಗಿ ಇಲ್ಲಿ ನಾವು ಹೆಂಗ್ ಬರ್ಕೊಂಡಿವಿ ಅದೇ ರೀತಿ ಇದನ್ನು ಕೂಡ 64 × 2 ಅಂತ ಬರೆದು ರೂಟ್ ಹಾಕ್ಬಿಡೋಣ. ನೋಡಿ, ಇಲ್ಲಿ ಎ ಸಿ = 64 × 2. ಈಗ 64 ಪೂರ್ಣ ವರ್ಗ ಸಂಖ್ಯೆ ಆಗಿರೋದ್ರಿಂದ ನಾವು 64ಅನ್ನ ಹೊರಗಡೆ ತಗೊಂಡು ಬರೆದ್ರೆ 8 ಬರುತ್ತೆ. ರೂಟ್ ಒಳಗಡೆ 2 ಉಳ್ಕೊಳ್ಳುತ್ತೆ. ಅಲ್ಲಿಗೆ ಏನ್ ಬರುತ್ತೆ, ಇದು 8√2 ಮಾನಗಳು ಅಂತ ಹೇಳ್ತೀವಿ ನಾವು. ಓಕೆನಾ? ಸೊ ಹಾಗಿದ್ರೆ ಈಗ ಎ ಬಿ ಮತ್ತೆ ಬಿ ಸಿ ಯನ್ನ ಕೂಡೋಣ. ಎ ಬಿ ಮತ್ತೆ ಬಿ ಸಿ ಕೂಡಿದ್ರೆ 8√2 ಮಾನಗಳು ಬರ್ಬೇಕು. ಬರುತ್ತಾ ಅಂತ ಚೆಕ್ ಮಾಡೋದಾದ್ರೆ, ಎ ಬಿ ನ ಮೆಜರ್ಮೆಂಟ್ ಎಷ್ಟು ಬಂದಿದೆ ನಮಗೆ? ಇಲ್ಲಿ √2 ಬಂದಿದೆ. ಹಾಗೇನೆ ಬಿ ಸಿ ನ ಮೆಜರ್ಮೆಂಟ್ 7√2 ಬಂದಿದೆ. ನಮಗೆ ಗೊತ್ತಿದೆ ಇವು ಕರ್ಣಿಗಳು. ಎರಡೂ ಕರ್ಣಿಗಳಲ್ಲಿ ಇರ್ತಕ್ಕಂಥ, ಕರ್ಣಿಯ ಒಳಗಡೆ ಇರ್ತಕ್ಕಂಥ ಸಂಖ್ಯೆಗಳು ಸಮ ಇದ್ದಾಗ ಪಕ್ಕದಲ್ಲಿರುವಂತಹ ಸಹಗುಣಕಗಳನ್ನ ಕೂಡ್ತೀವಿ ನಾವು. ಅಲ್ಲಿಗೆ ಇದ್ರ ಪಕ್ಕದಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. ಇಲ್ಲಿ 7 ಇದೆ, 7ಕ್ಕೆ 1ಅನ್ನ ಕೂಡಿದ್ರೆ 8 ಬರುತ್ತೆ. ರೂಟ್ ನ ಒಳಗಡೆ 2 ಉಳ್ಕೊಳ್ಳುತ್ತೆ. ಅಲ್ಲಿಗೆ ಎ ಬಿ ಪ್ಲಸ್ ಬಿ ಸಿ = 8√2 ಬಂದಿದೆ. ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಎ ಸಿ ನ ಮೆಜರ್ಮೆಂಟ್ ಎಷ್ಟು ಬಂದಿದೆ? 8√2 ಮೀಟರ್ ಮಾನಗಳು ಅಂತ ಬಂದಿದೆ. ಹಾಗಾಗಿ ಇಲ್ಲಿ ನಾವು ಎ ಬಿ ಪ್ಲಸ್ ಬಿ ಸಿ ನ ಬೆಲೆ ಎ ಸಿ ಗೆ ಸಮ ಇದೆ. ಸೊ ಹೀಗೆ ಎ ಬಿ ಮತ್ತೆ ಬಿ ಸಿ ಯನ್ನ ಕೂಡಿದಾಗ ಎ ಸಿ ಗೆ ಸಮ ಇತ್ತು ಅಂದ್ರೆ ಆ 3 ಬಿಂದುಗಳು ಒಂದೇ ರೇಖೆಯ ಮೇಲಿದಾವೆ ಅಂದ್ರೆ ಅದರ ಅರ್ಥ ಏನಂತ ಹೇಳ್ತೀವಿ? ಬಿಂದುಗಳು ಸರಳ ರೇಖಾಗತವಾಗಿವೆ ಅಂತ ಹೇಳ್ಬೇಕಾಗತ್ತೆ. ಸರಿ ಅಲ್ವಾ? ಸೊ ಹಾಗಾಗಿ ಆದ್ದರಿಂದ ನಮಗೆ ಕೊಟ್ಟಿರುವಂತ ಎ ಬಿ ಸಿ ಬಿಂದುಗಳು ಏನಾಗಿದ್ದಾವೆ? ಸರಳ ರೇಖಾಗತವಾಗಿವೆ ಅಂತ ಬರಿಬೇಕಾಗತ್ತೆ. ರೇಖಾಗತವಾಗಿವೆ. ಓಕೆನಾ? ಸೊ ಇದು 29ನೇದರಲ್ಲಿ 2ನೇ ಆಪ್ಷನ್ ಅಲ್ಲಿ ಇರ್ತಕ್ಕಂಥ ಕ್ವಶನ್. ಓಕೆನಾ? ಇನ್ನು ನೆಕ್ಸ್ಟ್ 30ನೇ ಕ್ವಶನ್ ಬಂದ್ಬಿಟ್ಟು ವೃತ್ತಗಳ ಮೇಲಿನ ವಿಸ್ತೀರ್ಣದ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆ ಏನ್ ಹೇಳುತ್ತೆ ಮತ್ತೆ ಏನ್ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಿದ ಕೈ ಬೀಸಣಿಗೆಯು ಕಾಣಿಸ್ತಾ ಇದೆಯಲ್ವಾ? ಒಂದು ರೀತಿಯ ಕೈ ಬೀಸಣಿಗೆ, ಕೈನಲ್ಲಿ ನಾವು ಬೀಸಣಿಗೆಯ ರೂಪದಲ್ಲಿ ಈ ರೀತಿ ಹೊಡ್ಕೊಂತಕ್ಕಂಥ ಒಂದು ಆಕೃತಿಯನ್ನ ಹೊಂದಿರತಕ್ಕಂಥದ್ದು. ಈ ಒಂದು ಚಿತ್ರದಲ್ಲಿ ತೋರಿಸಿದಂತೆ ವೃತ್ತ ತ್ರಿಜ್ಯಾಂತರದ ಖಂಡದ ಆಕಾರದಲ್ಲಿ ಇದೆ. ಇದು ಅದರ ತ್ರಿಜ್ಯವು 21 ಸೆಂಟಿಮೀಟರ್ ಮತ್ತು ಕೋನ 120 ಡಿಗ್ರಿ ಆಗಿದೆ. ಬೀಸಣಿಗೆಗೆ ಉಪಯೋಗಿಸಿದ
ಬಟ್ಟೆಯ ವಿಸ್ತೀರ್ಣ ಮತ್ತು ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಇಲ್ಲಿ ಈ ಬೀಸಣಿಗೆಯನ್ನ ತಯಾರು ಮಾಡ್ಲಿಕ್ಕೆ ಬಟ್ಟೆಯನ್ನ ಬಳಕೆ ಮಾಡಿರೋದು. ಅದು ಹೆಂಗೆ ಲೋಹದ ಒಂದು ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಅದಕ್ಕೆ ಬಟ್ಟೆಯನ್ನ ಸುತ್ತಲಿಕ್ಕೆ ಎಷ್ಟು ವಿಸ್ತೀರ್ಣ ಬೇಕಾಗತ್ತೆ ಬಟ್ಟೆ ಅಂತ ಹೇಳಿದ್ರೆ ಆ ಒಂದು ವಲಯ ಏನಿದೆಯಲ್ಲ, ಈ ಒಂದು ವೃತ್ತದ ಒಂದು ಭಾಗ ಇದು ಈ ತ್ರಿಜ್ಯಾಂತರದ ಖಂಡದ ಭಾಗದ ವಿಸ್ತೀರ್ಣಕ್ಕೆ ಸಮ ಇರುತ್ತೆ ಅಂತ ತಗೊಳ್ತೀವಿ ನಾವು. ಇದ್ರ ಆಧಾರದ ಮೇಲೆ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ತ್ರಿಜ್ಯ ಕೊಟ್ಟಿದ್ದಾರೆ 21 ಸೆಂಟಿಮೀಟರ್, ಅದ್ರ ಜೊತೆಗೆ ಟೀಟಾ ಕೊಟ್ಟಿದ್ದಾರೆ, ಅಂದ್ರೆ ಕೋನ ಎಷ್ಟು ಫಾರ್ಮೇಶನ್ ಆಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ 120 ಡಿಗ್ರಿ. ಅದರ ಆಧಾರದ ಮೇಲೆ ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್, ಟೀಟಾದ ಬೆಲೆ 120 ಡಿಗ್ರಿ ಅಂತ ತಗೊಂಡ್ರೆ ನಾವು ಈಗ ಆ ಬಟ್ಟೆಯ ವಿಸ್ತೀರ್ಣವನ್ನ ಕಂಡುಹಿಡಿಯಕ್ಕೆ ಕೇಳಿರೋದ್ರಿಂದ ಬಟ್ಟೆಯ ವಿಸ್ತೀರ್ಣ ಏನಕ್ಕೆ ಸಮ ಇರುತ್ತೆ, ಆ ವಲಯದ ವಿಸ್ತೀರ್ಣಕ್ಕೆ ಸಮ ಇರುತ್ತೆ. ಆ ವಲಯದ ವಿಸ್ತೀರ್ಣ ಅಂತ ಹೇಳಿದ್ರೆ ನಾವಿಲ್ಲಿ ಸೂತ್ರವನ್ನ ಹಾಕ್ಬೇಕಾಗತ್ತೆ. ವಲಯದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಬಂದ್ಬಿಟ್ಟು ಟೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಹೇಳಿ ಸೂತ್ರವನ್ನ ಬಳಕೆ ಮಾಡ್ತೀವಿ. ಇದರ ಆಧಾರದ ಮೇಲೆ ಟೀಟಾ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಕೋನ 120 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು ಪೈನ ಬೆಲೆ 22/7 ಇಂಟು ತ್ರಿಜ್ಯ ಬಂದ್ಬಿಟ್ಟು 21 ಇದೆ, ಸ್ಕ್ವೇರ್ ಇರೋದ್ರಿಂದ ನಾವು ತ್ರಿಜ್ಯವನ್ನ 2 ಬಾರಿ ಬರ್ಕೊಳ್ಳೋಣ. ಈಗ ನಾವು ಇದರ ಸುಲಭ ರೂಪದಲ್ಲಿ ತಂದಾಗ 0 ಕ್ಯಾನ್ಸಲ್ ಆಗುತ್ತೆ. 12ರಿಂದ ಭಾಗಾಕಾರ ಮಾಡಿದ್ರೆ 12 ಮೂರ್ಲೆ 36 ಬರುತ್ತೆ. ಓಕೆನಾ? ಇನ್ನ ಇಲ್ಲಿ 7 1 7 3 ಕ್ಯಾನ್ಸಲ್ ಮಾಡಬಹುದು. ಹಾಗೇನೆ 3 ಮತ್ತೆ 3 ಕ್ಯಾನ್ಸಲ್ ಆಗುತ್ತೆ. ಇನ್ನು ಫೈನಲ್ ಆಗಿ ಇಲ್ಲಿ ಉಳಿದಿರ್ತಕ್ಕಂಥದ್ದು 22 ಇಂಟು 21 ಉಳಿದಿದೆ. ಓಕೆನಾ? ಎಷ್ಟು ಉಳಿದಿದೆ? 22 ಇಂಟು 21 ಉಳಿದಿದೆ. ಇವೆರಡರ ಗುಣಲಬ್ಧ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ನಾವು 462 ಚದುರ ಸೆಂಟಿಮೀಟರ್ ಬರುತ್ತೆ. ಓಕೆನಾ? ಇದು ಆ ಒಂದು ಬೀಸಣಿಗೆಯನ್ನ ತಯಾರು ಮಾಡ್ಲಿಕ್ಕೆ ಬಳಕೆ ಮಾಡಿರುವಂತ ಬಟ್ಟೆಯ ಒಟ್ಟು ವಿಸ್ತೀರ್ಣ ಆಗಿರುತ್ತೆ. ಇದಾದ ನಂತರ ಇನ್ನೊಂದು ಕ್ವಶನ್ ಕೇಳಿದಾರೆ ಅವರು, ತಂತಿಯ ಉದ್ದವನ್ನು ಕಂಡು ಹಿಡಿಯಿರಿ ಅಂತೇಳಿ. ಈ ಬೀಸಣಿಗೆಯನ್ನ ತಯಾರು ಮಾಡ್ಲಿಕ್ಕೆ ತಂತಿಯನ್ನ ಬಳಸಬೇಕಲ್ವಾ? ತಂತಿಯ ಉದ್ದ ಯಾವಾಗ ಸಿಗುತ್ತೆ ಅಂದ್ರೆ ಇವೆರಡು ತ್ರಿಜ್ಯಗಳನ್ನ ಸೇರಿಸಿ ಕಂಸವನ್ನ ಅದಕ್ಕೆ ಆಡ್ ಮಾಡಿದ್ವಿ ಅಂತ ಹೇಳಿದ್ರೆ, ಕೂಡಿದ್ರಿ ಅಂತ ಹೇಳಿದ್ರೆ ಇಡೀ ತಂತಿಯ ಉದ್ದ ಎಷ್ಟು ಅಂತಕ್ಕಂಥದ್ದು ಸಿಗುತ್ತೆ. ಸೊ ತಂತಿಯ ಉದ್ದವನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಈ ಕಂಸದ ಉದ್ದ ಪ್ಲಸ್ ಅದಕ್ಕೆ ಈ ಎರಡು ತ್ರಿಜ್ಯದ ಉದ್ದಗಳನ್ನ ಕೂಡಬೇಕಾಗತ್ತೆ. ಕಂಸದ ಉದ್ದವನ್ನ ಕಂಡುಹಿಡಿಯಲಿಕ್ಕೂ ಕೂಡ ಒಂದು ಸೂತ್ರ ಇದೆ. ಏನಪ್ಪ ಸೂತ್ರ ಅಂದ್ರೆ ಟೀಟಾ ಬೈ 360 ಅಂದ್ರೆ ಟೀಟಾ ಡಿವೈಡೆಡ್ ಬೈ 360 ಇಂಟು 2 ಪೈ ಆರ್ ಪ್ಲಸ್ 2 ಇಂಟು ತ್ರಿಜ್ಯದ ಉದ್ದ ಬಂದ್ಬಿಟ್ಟು 21. ಇದನ್ನ ಕೂಡ್ಬೇಕು ಅದಕ್ಕೆ. ಈಗ ಟೀಟಾದ ಬೆಲೆ 120 ಹಾಕಿ ಡಿವೈಡೆಡ್ ಬೈ 360 ಇಂಟು 2 ಇಂಟು ಪೈನ ಬೆಲೆ ಗೊತ್ತಿರ್ತಕ್ಕಂಥದ್ದು 22/7 ಇಂಟು ತ್ರಿಜ್ಯ ಬಂದು 21 ಪ್ಲಸ್ 42. ಈಗ ನೋಡಿ ಇಲ್ಲೂ ಕೂಡ ಸೇಮ್ ಕ್ಯಾನ್ಸಲ್ ಆಗಿ 3 ಉಳ್ಕೊಳ್ಳುತ್ತೆ. 3ರಿಂದ ಭಾಗಾಕಾರ ಮಾಡಿದ್ರೆ 3 7 21 ಬರುತ್ತೆ. 7 7 ಕ್ಯಾನ್ಸಲ್ ಆಗುತ್ತೆ. ಇದಿಷ್ಟು ಉಳಿತು. ಇನ್ನ ಇಲ್ಲಿ 2 ಮತ್ತೆ 22 ಗುಣಾಕಾರ ಮಾಡಿದ್ರೆ 44 ಬರುತ್ತೆ. ಇಲ್ಲಿ ಪಕ್ಕದಲ್ಲಿ 42 ಇದೆ. ಸೊ 44ಕ್ಕೆ 42 ಸೇರಿಸಿದ್ರೆ 86 ಸೆಂಟಿಮೀಟರ್ ಬರುತ್ತೆ. ಈ 86 ಸೆಂಟಿಮೀಟರ್ ಅಂತಕ್ಕಂಥದ್ದು ಏನಿದು ತಂತಿಯ ಉದ್ದ. ಅಂದ್ರೆ ಆ ಬೀಸಣಿಗೆಯನ್ನ ತಯಾರು ಮಾಡ್ಲಿಕ್ಕೆ ಬಳಕೆ ಮಾಡುವ ತಂತಿಯ ಒಟ್ಟು ಉದ್ದ ಎಷ್ಟಪ್ಪ ಅಂತ ಹೇಳಿದ್ರೆ 86 ಸೆಂಟಿಮೀಟರ್. ಓಕೆನಾ? ಇನ್ನ ಅದೇ ಕ್ವಶನ್ ಅಲ್ಲಿ ಮತ್ತೊಂದು ಆಪ್ಷನ್ ಕೊಟ್ಟಿದ್ದಾರೆ. 30ನೇ ಕ್ವಶನ್. ಚಿತ್ರದಲ್ಲಿ ಓ ವೃತ್ತ ಕೇಂದ್ರವಾಗಿದೆ. ತ್ರಿಜ್ಯಾಂತರ ಖಂಡ AOB, ತ್ರಿಜ್ಯಾಂತರ ಖಂಡ AOB ಯ ವಿಸ್ತೀರ್ಣ ಈಸ್ಟು ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1:5 ಮತ್ತು ವೃತ್ತದ ತ್ರಿಜ್ಯವು 7 ಸೆಂಟಿಮೀಟರ್ ಆಗಿದ್ದರೆ AP ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ, ಟೀಟಾ ಕೊಟ್ಟಿಲ್ಲ, ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ 3 ಅಂಕಕ್ಕೆ ಕೇಳಿರ್ತಕ್ಕಂಥದ್ದು. ಸೊ ನಾವೀಗ ಏನ್ ಮಾಡ್ಬೇಕು, ಮೊದಲನೇದಾಗಿ ಕೋನವನ್ನ ಕಂಡುಹಿಡ್ಕೋಬೇಕು. ಆ ತ್ರಿಜ್ಯಾಂತರ ಖಂಡದ ಇಲ್ಲಿ ಬರುವಂತಹ ಕೋನದ ಅಳತೆಯನ್ನ ಕಂಡುಹಿಡ್ಕೊಳ್ಬೇಕು. ತ್ರಿಜ್ಯದ ಉದ್ದವನ್ನ ಕೊಟ್ಟಿದ್ದಾರೆ. ಈ ತ್ರಿಜ್ಯದ ಉದ್ದವನ್ನ ಬಳಸ್ಕೊಂಡು ಕೋನವನ್ನ ಬಳಸ್ಕೊಂಡು ಕಂಸದ ಉದ್ದವನ್ನ ಕಂಡುಹಿಡಿಬೇಕು. ಓಕೆನಾ? ಸೊ ನೋಡೋಣ ಇಲ್ಲಿ ಮಾಡೋದಾದ್ರೆ, ಸೊ ಅವರೇ ಕೊಟ್ಟಿರುವಂತಹ ಒಂದು ಸಂಬಂಧದ ಆಧಾರದ ಮೇಲೆ AOB ಯ ವಿಸ್ತೀರ್ಣ ಡಿವೈಡೆಡ್ ಬೈ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 5/1 ಅಂತ ತಗೊಂಡ್ರೆ, ಈ AOB ಯ ವಿಸ್ತೀರ್ಣ ಅಂತ ಹೇಳಿದ್ರೆ ಇದೊಂದು AOB ಅಂತಕ್ಕಂಥದ್ದು ಒಂದು ತ್ರಿಜ್ಯಾಂತರ ಖಂಡ ಅಥವಾ ಒಂದು ವಲಯ, ವೃತ್ತದ ವಲಯ ಅಂತ ಕರಿತೀವಿ. ಇದರ ಸೂತ್ರ ಬಂದ್ಬಿಟ್ಟು ಟೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಸೂತ್ರ ಬಳಕೆ ಮಾಡ್ತೀವಿ. ಇನ್ನು ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯಲಿಕ್ಕೆ ಸೂತ್ರವನ್ನ ಬಳಸ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಪೈ ಆರ್ ಸ್ಕ್ವೇರ್.
ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 5ನೇ1 ಅಂತ ತಗೊಂಡಾಗ ನೋಡಿ ಇಲ್ಲಿ ಏನಾಗುತ್ತೆ ಮ್ಯಾಜಿಕ್ ಅಂತ ಹೇಳಿದ್ರೆ ಪೈ ಆರ್ ಸ್ಕ್ವೇರ್ ಎರಡೂ ಕಡೆ ಅಂಶ ಮತ್ತು ಛೇದಗಳಿರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಸೊ ಅಂಶ ಮತ್ತು ಛೇದಗಳಲ್ಲಿ ಇರುವಂತಹ ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ಮೇಲೆ ಇಲ್ಲಿ ಏನು ಉಳಿದಿದೆ, ಥೀಟಾ ಬೈ 360 ಉಳಿದಿದೆ. ಸೊ ಈಗ ನೀವು ಥೀಟಾ ಡಿವೈಡೆಡ್ ಬೈ 360 ಇಸ್ ಈಕ್ವಲ್ ಟು 5ನೇ1 ಅಂತ ತಗೊಂಡ್ರೆ ಎರಡೂ ಕಡೆ ಭಿನ್ನರಾಶಿಯ ರೂಪದಲ್ಲಿರೋದ್ರಿಂದ ಓರೆ ಗುಣಾಕಾರ ಮಾಡ್ತೀರಾ. ಓರೆ ಗುಣಾಕಾರ ಮಾಡಿದ್ರೆ ಏನ್ ಬರುತ್ತೆ ಉತ್ತರ, ಥೀಟಾ ಇಂಟು 5 ಇಸ್ ಈಕ್ವಲ್ ಟು 360 ಇಂಟು 1 ಮಾಡಿದ್ರೆ 360 ಬಂದ್ಬಿಡ್ತು. ಈಗ 5ನ ಈಕ್ವಲ್ ಇಂದ ಆ ಕಡೆ ಕಳಿಸ್ಬಿಟ್ರೆ ನೀವು 360ರ ಕೆಳಗಡೆ ಡಿವೈಡೆಡ್ ಬೈ ಆಗಿ 5 ಬರುತ್ತೆ. 5ರಿಂದ ಈಗ 360ನ ಭಾಗಾಕಾರ ಮಾಡಬೇಕು. ಥೀಟಾದ ಬೆಲೆ ಆಗ 72 ಡಿಗ್ರಿ ಬರುತ್ತೆ. 5 ಇಂಟು 72 ಮಾಡಿದ್ರೆ 360 ಡಿಗ್ರಿ ಬರುತ್ತೆ. ಓಕೆನಾ? ಸೊ ಈಗ ನಿಮಗೆ ಥೀಟಾದ ಬೆಲೆ ಸಿಕ್ತು. ಎಷ್ಟು ಬಂದಿದೆ, 72 ಡಿಗ್ರಿ ಬಂತು. ಇನ್ನು ತ್ರಿಜ್ಯದ ಅಳತೆಯನ್ನ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್. ತ್ರಿಜ್ಯದ ಅಳತೆ ಮತ್ತು ಕೋನವನ್ನ ಬಳಕೆ ಮಾಡಿಕೊಂಡು ಕಂಸದ ಉದ್ದವನ್ನ ಕಂಡುಹಿಡಿಯಬೇಕು. ಕಂಸದ ಉದ್ದವನ್ನ ಕಂಡುಹಿಡಿಯುವಂತ ಸೂತ್ರನೂ ಕೂಡ ಥೀಟಾ ಬೈ 360 ಇಂಟು 2πr ಅಂತಕ್ಕಂಥದ್ದು. ಈ ಸೂತ್ರಕ್ಕೆ ಬೆಲೆಗಳನ್ನ ಅಪ್ಲೈ ಮಾಡಿದಾಗ ಥೀಟಾ ಅಂತ ಹೇಳಿದ್ರೆ 72 ಡಿವೈಡೆಡ್ ಬೈ 360 ಇಂಟು 2 ಇಂಟು 22 ಬಾರ್ 7 ಇಂಟು ತ್ರಿಜ್ಯ ಬಂದ್ಬಿಟ್ಟು 7 ಇದೆ. ಈಗ ಇದನ್ನ ಸುಲಭ ರೂಪದಲ್ಲಿ ನಾವು ಬರೆಯೋದಾದ್ರೆ 7 ಕ್ಯಾನ್ಸಲ್ ಆಗೋಯ್ತು. 72ರಿಂದ 360ನ್ನ ಭಾಗಾಕಾರ ಮಾಡಿದ್ರೆ 5 ಬರುತ್ತೆ. 72 ಮೇಲ್ಗಡೆ 1 ಬರುತ್ತೆ, ಇಲ್ಲಿ ಕೆಳಗಡೆ 5 ಬರುತ್ತೆ. ಇನ್ನ 2 ಇಂಟು 22 ಮಾಡಿದ್ರೆ 44 ಬರುತ್ತೆ. 5ರಿಂದ 44ನ್ನ ಭಾಗಾಕಾರ ಮಾಡಬೇಕು. 5 8 40 ಬರುತ್ತೆ. ಪಾಯಿಂಟ್ ಕಟ್ಟಿದ್ರೆ 4 ಪಕ್ಕ 0 ಬಂದಾಗ ಮತ್ತೆ 5 8 40 ಮಾಡಿದ್ರೆ 8.8 ಸೆಂಟಿಮೀಟರ್ ಬಂತು. ಇದು ಕಂಸದ ಉದ್ದ. ಇದೇನಾಗಿದೆ, ಕಂಸದ ಉದ್ದ. ಓಕೆನಾ? ಇನ್ನ 31ನೇ ಕ್ವಶನ್ ಬಂದ್ಬಿಟ್ಟು ಸಂಭವನೀಯತೆ ಚಾಪ್ಟರ್ ಬರ್ತಕ್ಕಂಥದ್ದು. ನೋಡಿ ಏನ್ ಹೇಳ್ತಾ ಇದೆ ಅಂದ್ರೆ, ಕುಂದಿಲ್ಲದ 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಕನಿಷ್ಠ 2 ಶಿರಗಳನ್ನು ಪಡೆಯುವ ಮತ್ತು ಗರಿಷ್ಠ 2 ಪಚ್ಚುಗಳನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈ ತರದ ಒಂದು ಕ್ವಶನ್ 100% ಇದ್ದೇ ಇರುತ್ತೆ. ಒಂದು ದಾಳ ಅಥವಾ ನಾಣ್ಯ, ಗೊತ್ತಾಯ್ತಲ್ವಾ? ಸೊ ಇದ್ರ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗತ್ತೆ. ಇಲ್ಲಿ ಏನ್ ಮಾಡಿದ್ದಾರೆ, 3 ನಾಣ್ಯಗಳನ್ನ ಒಟ್ಟಿಗೆ ಚಿಮ್ಮಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ 3 ನಾಣ್ಯಗಳನ್ನ ಒಟ್ಟಿಗೆ ಚಿಮ್ಮಿದಾಗ ಬರುವ ಒಟ್ಟು ಫಲಿತಾಂಶಗಳು ಯಾವ್ಯಾವು ಅನ್ನೋದು ನಮಗೆ ಗೊತ್ತಿರಬೇಕು. ಏನೇನು ಫಲಿತಾಂಶಗಳು ಬರ್ತವೆ ಅಂತ ಹೇಳಿದ್ರೆ, ಒಂದೇ ನಾಣ್ಯವನ್ನ ಚಿಮ್ಮಿದ್ರೆ ಬರೀ 2 ಫಲಿತಾಂಶ ಬರ್ತವೆ. ಅದೇ ರೀತಿ 2 ನಾಣ್ಯಗಳನ್ನ ಚಿಮ್ಮಿದಾಗ ಫಲಿತಾಂಶಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಹಾಗೆ 3 ನಾಣ್ಯಗಳನ್ನ ಚಿಮ್ಮಿದಾಗ ಇನ್ನೂ ಜಾಸ್ತಿ ಆಗತ್ತೆ. ಸೊ ಈಗ ನಾವಿಲ್ಲಿ ಆ ಫಲಿತಾಂಶಗಳು ಎಷ್ಟು ಬರ್ತವೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ನೋಡಿ ಇಲ್ಲಿ 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಬರುವ ಒಟ್ಟು ಫಲಿತಾಂಶಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, 3 ನಾಣ್ಯಗಳು ಹೆಡ್ ಬೀಳ್ಬೋದು. ಅದನ್ನ ನಾವು 3 ನಾಣ್ಯಗಳಲ್ಲಿ ಶಿರ ಮೇಲ್ ಬರ್ತಕ್ಕಂತ ಸಾಧ್ಯತೆ ಇದ್ರೆ ಅದನ್ನ ಹೆಚ್ 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 ಅಂತ ಕರಿತೀವಿ. ಇದು 1ನೇ ಫಲಿತಾಂಶ. ಇನ್ನೇನ್ ಬರ್ಬೋದು, ಮೊದಲನೇ ನಾಣ್ಯದಲ್ಲಿ ಹೆಡ್ ಬಿದ್ದು ಇನ್ನು ಉಳಿದಿರುವ 2 ನಾಣ್ಯಗಳು ಟೈಲ್ ಬೀಳ್ಬೋದು. ಅಥವಾ ಮೊದಲನೇ ನಾಣ್ಯ ಟೈಲ್ ಬಿದ್ದು ಇನ್ನು ಉಳಿದಿರುವ 2 ನಾಣ್ಯಗಳು ಹೆಡ್ ಬೀಳ್ಬೋದು. ಹಾಗೇನೆ ಮೊದಲನೇ ನಾಣ್ಯ ಹೆಡ್ಡು ಟೈಲು, 2ನೇ ನಾಣ್ಯ ಹೆಡ್ಡು ಮತ್ತೆ 3ನೇ ನಾಣ್ಯ ಟೈಲ್ ಬೀಳ್ಬೋದು. ಹಾಗೇನೆ ಮೊದಲ 2 ನಾಣ್ಯಗಳು ಟೈಲ್ ಬಿದ್ದು ಕೊನೆಯ ನಾಣ್ಯ ಹೆಡ್ ಬೀಳುವ ಸಂಭವನೀಯತೆಯೂ ಕೂಡ ಇರುತ್ತೆ. ಇನ್ನ 3 ನಾಣ್ಯಗಳು ಟೈಲ್ ಬೀಳಬಹುದು, ಅಥವಾ ಮೊದಲನೇದು ಹೆಡ್ ಬಿದ್ದು 2ನೇದು ಟೈಲ್ ಬಿದ್ದು 3ನೇದು ಹೆಡ್ ಬೀಳುವ ಸಂಭವನೀಯತೆ ಇದೆ. ಹಾಗೇನೆ ಮೊದಲ 2 ಹೆಡ್, ಕೊನೆಯದು 1 ಟೈಲ್ ಬೀಳಬಹುದು. ಈ ರೀತಿ ಒಟ್ಟು 8 ಫಲಿತಾಂಶಗಳು ಇದಾವೆ. ನೋಡಿ ಇಲ್ಲಿ 1 2 3 4 5 6 7 8 ಒಟ್ಟು ಫಲಿತಾಂಶಗಳು ಎಷ್ಟು ಬರ್ತವೆ, 8. ಆ ಒಟ್ಟು 8 ಫಲಿತಾಂಶಗಳಲ್ಲಿ ಅವ್ರು ಕೇಳಿರುವ ಪ್ರಶ್ನೆ, ಕನಿಷ್ಠ 2 ಶಿರಗಳನ್ನು ಪಡೆಯುವ ಸಂಭವನೀಯತೆ ಎಷ್ಟು? ಆ 2 ಶಿರಗಳನ್ನು ಪಡೆಯುವ ಸಂಭವನೀಯತೆ ಕನಿಷ್ಠ 2 ಆದ್ರೂ ಹೆಡ್ ಇರಬೇಕು ಅಂತ ಅರ್ಥ. ಕನಿಷ್ಠ 2 ಆದ್ರೂ ಇರಬೇಕು ಅಂತ ಹೇಳಿದ್ರೆ ಅದರ ಅರ್ಥ ಏನು, ಜಾಸ್ತಿನೂ ಇರಬಹುದು ಅಥವಾ ಕಡಿಮೆ ಅಂದ್ರೆ 2 ಆದ್ರೂ ಇರಬೇಕು. ಗೊತ್ತಾಯ್ತಲ್ವಾ? ಸೊ ಹೆಡ್ 2ಕ್ಕಿಂತ ಜಾಸ್ತಿ ಇರುವಂತಹ ಒಂದು ಫಲಿತಾಂಶಗಳನ್ನು ನಾವು ಎಣಿಸ್ತಾ ಹೋದಾಗ ನೋಡಿ, ಇದರಲ್ಲಿ 3 ಹೆಡ್ ಇದೆ. ಇದನ್ನ ನಾವು ಕೌಂಟ್ ಮಾಡಬೇಕು. ಇದರಲ್ಲಿ ಒಂದೇ ಹೆಡ್ ಇರೋದ್ರಿಂದ 1 ಹೆಡ್ ಇದ್ರೆ ಬರಂಗಿಲ್ಲ. ಅವರೇ ಹೇಳಿದರೆ ಕನಿಷ್ಠ 2 ಇರಬೇಕು ಅಂತ ಹೇಳಿ. ಆ ರೀತಿ ಬಂದಾಗ 1 2 3 4 ಎಷ್ಟು ಬಂದ್ವು, 4 ಬಂದ್ವು ಅಲ್ವಾ? ಸೊ 4 ಕನಿಷ್ಠ 2 ಹೆಡ್ ಬೀಳುವಂತಹ ಸಂಭವನೀಯತೆ. ಅಲ್ಲಿಗೆ ಇಲ್ಲಿ ಏನಂತ ಬರೀತೀರಾ, ಮೇಲ್ಗಡೆ 4 ಬರೀತೀರಾ, ಕೆಳಗಡೆ ಒಟ್ಟು ಫಲಿತಾಂಶಗಳು 8 ಇರೋದ್ರಿಂದ 8 ಬರೀತೀರಾ. 8ನ್ನು 4ನ್ನು ಭಾಗಾಕಾರ ಮಾಡಿದ್ರೆ 4 1 4 2 ಅಂದ್ರೆ ಅಲ್ಲಿಗೆ ಉತ್ತರ ಏನ್ ಬರ್ತದೆ, 2ನೇ 1 ಬರ್ತದೆ.
ಓಕೆನಾ? ಉತ್ತರ ಏನ್ ಬರ್ತಾ ಇದೆ? 2ನೇ 1. ಇನ್ನ ಗರಿಷ್ಠ 2 ಪಚ್ಚುಗಳನ್ನು ಪಡೆಯುವ ಸಂಭವನೀಯತೆ ಅಂತ ಕೇಳಿದ್ದಾರೆ. ಗರಿಷ್ಠ 2 ಪಚ್ಚುಗಳು ಅಂತ ಹೇಳಿದ್ರೆ ಏನಂತ ಅರ್ಥ? ಪಚ್ಚುಗಳು ಇರಬಹುದು ಅಥವಾ ಇದ್ರೂ 1 2 ಇರಬಹುದು. ಒಳ್ಳೆದಲ್ವಾ? 3 ಇರಂಗಿಲ್ಲ ಅಥವಾ 2ಕ್ಕಿಂತ ಜಾಸ್ತಿ ಇರಂಗಿಲ್ಲ ಅಂತ ಅರ್ಥ. ಗರಿಷ್ಠ ಅಂದ್ರೆ 2, ಕನಿಷ್ಠ ಎಷ್ಟಾದ್ರೂ ಇರ್ಬೋದು ಅಥವಾ ಇಲ್ದೇನೂ ಇರ್ಬೋದು. ಇವೆಲ್ಲವುಗಳನ್ನ ಕೌಂಟ್ ಮಾಡ್ತಾ ಬಂದ್ರೆ ಪಚ್ಚುಗಳು ಇರ್ತಕ್ಕಂಥದ್ದು ನೋಡಿದ್ರೆ ಇಲ್ಲಿ ಇಲ್ಲ, ಇದನ್ನು ಕೌಂಟ್ ಮಾಡಬೇಕು. ಇಲ್ಲಿ ಇದೆ 2 ಇದೆ, ಗರಿಷ್ಠ 2 ಪಚ್ಚುಗಳು ಅಂತ ಅಂದ್ರೆ ಇದನ್ನು ಕೌಂಟ್ ಮಾಡಬೇಕು. ಇಲ್ಲಿ 1 ಪಚ್ಚಿದೆ, ಇದನ್ನು ಕೌಂಟ್ ಮಾಡಬೇಕು. ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇದೊಂದು ಮಾತ್ರ ಬಿಡ್ಬೇಕಾಗತ್ತೆ ನೀವು. ಗರಿಷ್ಠ 2 ಅಂತ ಕೊಟ್ಟಿರೋದ್ರಿಂದ ಅಲ್ಲಿ ಬಂದಿರೋದು 3 ಪಚ್ಚುಗಳು ಬಂದಿರೋದ್ರಿಂದ 3 ಅನ್ನೋದು 2ಕ್ಕಿಂತ ಜಾಸ್ತಿ ಆಗತ್ತೆ. ಹಾಗಾಗಿ ಇದೊಂದನ್ನ ಬಿಟ್ಟು ಇನ್ನು ಉಳಿದ ಎಲ್ಲವುಗಳಲ್ಲೂ ಗರಿಷ್ಠ ಪಚ್ಚುಗಳ ಸಂಖ್ಯೆ 2 ಅಥವಾ 2ಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಒಟ್ಟು ಸಂಭವನೀಯತೆ ಏನ್ ಬರುತ್ತೆ? ಇಲ್ಲಿ ಮೇಲ್ಗಡೆ 7 ಅಂತ ಬರೀತೀರಾ, ಕೆಳಗಡೆ ಒಟ್ಟು ಫಲಿತಾಂಶ 8. ಇದನ್ನ ಸುಲಭ ರೂಪದಲ್ಲಿ ಬರ್ದಾಗ್ಲೂ ಕೂಡ 8ನೇ 7 ಬರುತ್ತೆ ಉತ್ತರ. ಓಕೆನಾ? ಈಗ ಕನಿಷ್ಠ 2 ಶಿರಗಳನ್ನು ಪಡೆಯುವ ಸಂಭವನೀಯತೆ 2ನೇ 1, ಹಾಗೇನೆ ಗರಿಷ್ಠ 2 ಪಚ್ಚುಗಳನ್ನು ಪಡೆಯುವ ಸಂಭವನೀಯತೆ 8ನೇ 7. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ 3 ಅಂಕದ 31ನೇ ಕ್ವಶನ್ ವರೆಗೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಇನ್ನ ಮುಂದಿನ 32 ಮತ್ತೆ 33ರ ಜೊತೆಗೆ 4 ಅಂಕದ ಕ್ವಶನ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.